ಪರಿಹಾರ ಹಣವನ್ನು ವ್ಯರ್ಥ ಮಾಡದೆ ಭವಿಷ್ಯಕ್ಕೆ ಸದುಪಯೋಗಪಡಿಸಿಕೊಳ್ಳಿ. ಅಭಿವೃದ್ಧಿ ಯೋಜನೆಗಳ ಸಂತ್ರಸ್ತರು ಸರ್ಕಾರ ನೀಡುವ ಪರಿಹಾರ ಹಣವನ್ನು ವ್ಯರ್ಥ ಮಾಡದೆ ಭವಿಷ್ಯಕ್ಕಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ.ಬಿ. ಪಾಟೀಲ ಕರೆ ನೀಡಿದ್ದಾರೆ. ಇಂದು ಬಬಲೇಶ್ವರ ತಾಲೂಕಿನ ಕೃಷ್ಣಾ ನಗರದಲ್ಲಿ ಕೆಬಿಜೆಎನ್ಎಲ್ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಕಟ್ಟಡ, ಭೂಮಿಯನ್ನು ಕಳೆದುಕೊಂಡಂತ ಚಿಕ್ಕಗಲಗಲಿ ಮತ್ತು ಶಿರಬೂರ ರೈತರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮದಲ್ಲಿ ಚೆಕ್ ವಿತರಿಸಿ ಅವರು ಮಾತನಾಡಿದರು. ಇದು ಪುನರ್ವಸತಿ ಮಂದಿರು ಸಾರ್ವಜನಿಕರಿಗೆ ಮನಗಂಡ ಪ್ರದರ್ಶಿಸಿ ಎಸ್ ಪಿ ಅವರು ಕಡಿಮೆ ಇತ್ತಲ್ಲ ಬಂದ ಹೇಳ್ರಿ ಸಿಟಿಯಾಗಿ ಇರ್ತೀವಿ ನಮ್ಮ ಮನೆ ತೀರಾ ನಾವು ಮುನ್ಸಿಪಾಲಿಟಿ ಯಾವತ್ತೂ ನಾವು ಬಿಟ್ಟಿಲ್ಲ, ಕಾರ್ಪೊರೇಷನ್ ನಾವು ಬಿಟ್ಟಿಲ್ಲ, ಬಿಡಿಎಂ ನಾವು ಬಿಟ್ಟಿಲ್ಲ, ಜಿಲ್ಲಾ ಪಂಚಾಯತ್ ನಾವು ಬಿಟ್ಟಿಲ್ಲ, ಯಾವತ್ತೂ ನಮ್ಗೆ ಇಟ್ಕೊಂಡಿಲ್ಲ. ನೀವು ಏನ್ ಕೆಲಸ ಬೇಕಿದ್ರೆ ಆ ಪುನರ್ವಸತಿಗೆ ಕೆಲಸ ಮಾಡಿಸ್ಕೊಡ್ತೀನಿ, ಅದು ಮನೆ ಮಾಡ್ಕೋಬೇಡ. ನಮ್ಮ ಪ್ರಕಾರ ಮಾಹಿತಿ ಸುಮಾರು 200 ಸೈಟ್ ಒಬ್ಬರಿಗೂ ಮಾಡ್ಕೊಂಡು ಹೇಳಂಗಿಲ್ಲ ಯಾರು ಕಬ್ಬಿ ಅತಿಕ್ರಮಣ ಮಾಡೋದು ಬಂದಿದ್ದು ನಾವು ಸರಿಯಾಗಿ ಪಾಠ ಕಲಿಸಿ ಬಂದ್ವಿ. ಉದ್ದೇಶ ಇಷ್ಟೇ, ದಯವಿಟ್ಟು ನಿಮ್ಮ ಹಿರಿಯರು ಗಳಿಸಿದಂಥ ಆಸ್ತಿ, ನಿಮ್ಮ ಹಳೆಯ ಹಿರಿಯರು ಗಳಿಸಿದಂಥ ಭೂಮಿ ನಾವು ನಿಮ್ಮೇನು ಮಾಡಿಲ್ಲ, ಬರೀ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ಬೇರೆ ಸಂವತ್ಸರ ಹಿರಿಯರು ಕಟ್ಟಾರ, ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ಅದು ಖುದ್ದು ಅಭಿವೃದ್ಧಿ ಪಡಿಸ್ತೀವಿ, ನಾವು ಸ್ವಲ್ಪ ಒಳ್ಳೆಯದಾಗ್ತದೆ. ಅದು ಕೂಡ ನಾನೇ ಕಟ್ಟಿ ನೋಡ್ರೆ ಹಾಗಂಗಿಲ್ಲ. ನೀವು ಅದನ್ನ ಹಿರಿಯರ ಕೊಟ್ಟಂತ ಆಸ್ತಿ ಇರದ, ಭೂಮಿ ಇರದ, ಮನೆಗಳವ ಅದನ್ನ ಉಳಿಸ್ಕೊಂಡು ಹೋಗುವುದೇ ಭಾಗವಹಿಸಿ. ಉಳಿಸ್ಕೊಂಡು ಹೋದ್ರೆ ಸಾಕು, ನೀವೇ ಅದಕ್ಕೆ ಉಳಿದು ಅರ್ಥ ಆಗಲ್ಲ. ಇದೊಂದು ಹೇಳ್ತೀನಿ, ನಾನು ಅನುಭವ ಹೇಳ್ತೇನೆ. ಯಾಕಂದ್ರೆ ಹೆಂಗೆ ಅಂದ್ರೆ ಈ ಉದಾಹರಣೆ ನೋಡಿ, ಬೆಂಗಳೂರಿನಾಗ ನಮ್ಮ ಹಳಿ ಮನೆ ಐತಿ, ರಾಮಕೃಷ್ಣ ಮನೆಗಳಿಂದ ಅವ್ರು CAT ಹಿಡಿಯಿಲ್ಲ 1971 ಆ ಸೈಟ್ ಬೆಂಗಳೂರ ಅದು ಎಷ್ಟು ಗೊತ್ತಾಗಬೇಕು, ಅದು ಫುಲ್ ಸೈಟ್ಗೆ 7,000 ರೂಪಾಯಿ ಆ ಫುಲ್ ಸೈಟ್ಗೆ 12,000 ರೂಪಾಯಿ. ಅವಾಗ 12,000 ರೂಪಾಯಿ ದೊಡ್ಡದು ಅವಾಗ ಒಂದು ಪಾಠ ಮಾಡ್ತಿರ್ತಾರೆ. ಇವತ್ತು 12,000 ರೂಪಾಯಿ ಸದಾಶಿವನಗರ ಅರ್ಧ ಸ್ಕ್ವೇರ್ ಫೀಟ್ ಬರಂಗಿಲ್ಲ, 50,000 ರೂಪಾಯಿ ಸ್ಕ್ವೇರ್ ಫೀಟ್ ಆಗಿಲ್ಲ. ಇವತ್ತು ಭೂಮಿನೂ ಹಂಗೆ ಆಗ್ಯಾವ. ನಾವು ಈಗ ಎಲ್ಲರೂ ಕೂಡಿದ್ರು ಮಾತಾಡಿದಾಗೆಲ್ಲ ಬಂದಾಗ ನಾನೇ ಶಿಕ್ಷಣ ಹೇಳಿದ್ರಿ, ಯಾರು 24 20 ಲಕ್ಷ ನೀವು ಕನ್ಸಲ್ಟ್ ಡೌನ್ ಮಾಡಿಬಿಡಿ, ನಾವು ಒಪ್ಪಿಗೆ ಅಂತೇಳಿ ಮಧ್ಯಾಹ್ನ 24 20 ಅಂತೇಳಿ ಅವ್ರು ನಾನು ಬರ್ಕೊಂಡು ಗೌರ್ಮೆಂಟ್ಗೆ ರೂಪಾಯಿ ಕನ್ಸಲ್ಟ್ ಮಾಡ್ಕೊಡ್ರಿ. ಕನ್ಸಲ್ಟ್ ಏನಾಗುತ್ತೆ 1 ರೂಪಾಯಿ ಬರ್ತೈತೆ. ಮತ್ತೆ ಈ ವಕೀಲರು ಕೇಳ್ತಪ್ಪ ಇದಕ್ಕಂದ್ರೆ ಅದಕ್ಕೆ ಜಾಮದಾರ ಎಲ್ಲರೂ ವಕೀಲರು ಕೂಡ ಎಲ್ಲ ಸಿಕ್ತಿದ್ರು. ಯಾಕಂದ್ರೆ ವಕೀಲರು ಬೇಕಂದ್ರೆ ಅವ್ರದ್ದು ಬರೀ ಟೀಮ್ ಆಗಿರಕ್ಕೆ ಏನಾಗಿದೆ, ವಕೀಲರುಗಳು ಯಾರು ತಪ್ಪು ತಿಳ್ಕೋಬೇಡ, ಮತ್ತೆ ಯಾರಾದ್ರೂ ವಕೀಲರು ವಕೀಲರು ತಪ್ಪು ತಿಳ್ಕೋಬೇಡ. ಏನಾದ್ರೆ ವಕೀಲರಿಗೆ ಲ್ಯಾಂಡ್ ಅಕ್ವಿಷನ್ ಏನಾಗ್ತದೆ, ವಕೀಲರು ಟೀಮ್ ಆಗಿಲ್ಲ. ನಾವು ಸಿಟಿಂಗ್ 5,000 10,000 ನಡೆಯಂಗಿಲ್ಲ, 2,000 3,000 ನಡೆಯಂಗಿಲ್ಲ. ಪರ್ಸೆಂಟೇಜ್ ಹೇಳ್ತಿದ್ದೀನಿ. ಒಂದು ಪರಿಹಾರ ಬರ್ತದ, 1 ಕೋಟಿ ಬರ್ತದ, 1 ಕೋಟಿ 30 ಲಕ್ಷ ಕೊಡ್, ನಾನು 40 ಲಕ್ಷ ಕೊಡ್ ನಾನು ಇದು ನೋಡಿ ಹೌದಲ್ಲ. ಯಾರು ವಕೀಲರು ವರ್ಷಕ್ಕೆ ಆಗಲಿ ನಡೆಯುವಂಥದ್ದು. ಹೀಗಾಗಿ ಕನ್ಸಲ್ಟ್ ಆಗೋದು ಆಗ್ತದೆ ಮಾಡಿ. ಇವತ್ತು ಬಹಳ ಕಷ್ಟ ಅದ. ಇವತ್ತು ಅದನ್ನ ಸರ್ಕಾರ ಮಟ್ಟದಲ್ಲಿ ಮುಂದಿನ ಯೋಜನೆ ಬಗ್ಗೆ ಯಾವ ರೀತಿ ನಿಮಗೆ ಅನ್ಯಾಯ ಆಗದ ಹಾಗೆ ಒಂದೇ ಜಾತ್ರೆ. ಯಾಕಂದ್ರೆ ಯಾವುದೇ ಯೋಜನೆ ಮಾಡುವ ಹೊತ್ತಿಗೆ ಪ್ರಥಮ ಆದ್ಯತೆ, ಪ್ರಥಮ ಕರ್ತವ್ಯ ಸರ್ಕಾರ ಜವಾಬ್ದಾರಿ ಏನಂದ್ರೆ ಆ ಸಂತ್ರಸ್ತರು ಅವರಿಗೆ ನೆಮ್ಮದಿ ಆಗಿರಬೇಕು. ಅವರಿಗೆ ನೀವು ಕಣ್ಣೀರು ಹಾಕಿ ಭೂಸ್ವಾಧೀನ ಮಾಡಿ ಯಾವುದೇ